ಸರಿಸುಮಾರು 150 ವರ್ಷಗಳ ಪುರಾತನ ಇತಿಹಾಸವಿರುವ ಕುಂಜತ್ತೂರು ಜುಮಾ ಮಸೀದಿಯ ಅಧೀನದಲ್ಲಿರುವ ಮಹದನುಲ್ ಉಲೂಮ್ ಮದ್ರಸದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ 4 ದಿವಸಗಳ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಿದರು. ಮಸೀದಿ ಅಧ್ಯಕ್ಷ ಸೈಯದ್ ಚಕ್ಕೂರ್ ಅವರು ಧ್ವಜಾರೋಹಣಗೈಯುವುದರೊಂದಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನಾವು ಹಾಗೂ ನಾಡು ಇವತ್ತು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಇಂದು ಧ್ವಜಾರೋಹಣದೊಂದಿಗೆ ಸಂಭ್ರಮಕ್ಕೆ ಚಾಲನೆ ನೀಡಿದ್ದೇವೆ ಎಂದು ಹೇಳಿ ಸರ್ವರನ್ನು ಕಾರ್ಯಕ್ರಮಕ್ಕೆ ആഹ്വാനിಸಿದರು. 50ാം വാർഷികത്തിൻ്റെ സന്തോഷത്തിലാണ് നമ്മളെല്ലാവരും ഉള്ളത്. ഇന്ന് ഇൻഷാ അല്ലാഹ് രാത്രി 8 മണിയോടെ കൂടി അത്താവുള്ള തങ്ങളുടെ ദുആ നിർദ്ദേശത്തോടു കൂടി നമ്മളെ പരിപാടി 4 ദിവസത്തെ പരിപാടി ഇന്ന് തുടക്കം കുറിക്കുകയാണ്. ഇന്ന് നാട്ടിലെ മുഴുവൻ ആളുകൾക്കും സന്തോഷത്തിൻ്റെ ഒരു ദിവസം കൂടിയാണ്. നമ്മുടെ ഖാദിയുമായ ത്വക്ക അഹമ്മദ് മുസ്ലിയാറും ഇന്ന് സംബന്ധിക്കുന്നുണ്ട്. 1876ರಲ್ಲಿ ಆಲಿಕುಟ್ಟಿ ಅಜ್ಜ ಎಂಬವರಿಂದ ಸ್ಥಾಪಿತಗೊಂಡ ಕುಂಜತ್ತೂರು ಮಸೀದಿ 1957ರಲ್ಲಿ ಜುಮಾ ನಮಾಜ್ ಆರಂಭಗೊಳ್ಳುವ ತನಕ ಉದ್ಯಾವರ 1000 ಜಮಾಅತ್ ಅಧೀನದಲ್ಲಿ ನಡೆದು ಬಂದಿತ್ತು. ಬಳಿಕ ಸ್ವಾತಂತ್ರ್ಯಗೊಂಡ ಈ ಮಸೀದಿ ಆಡಳಿತ ಸಮಿತಿಯ ನೇತೃತ್ವದಲ್ಲಿ ಸಮಸ್ತ ಕೇರಳ ಇಸ್ಲಾಂ ಮತ ವಿದ್ಯಾಭ್ಯಾಸ ಬೋರ್ಡಿನ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ವಿದ್ಯಾಭ್ಯಾಸ ಬೋರ್ಡ್ ಅಂಗೀಕರಿಸಿದ ಮಹದನುಲ್ ಉಲೂಮ್ ಮದ್ರಸಾ ಇದೀಗ ತನ್ನ 50ನೇ ವರ್ಷದ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿದೆ. ಈ ಸುವರ್ಣ ಮಹೋತ್ಸವದ ಪ್ರಯುಕ್ತ ಇಂದಿನಿಂದ 4 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇದೀಗ ಅದ್ದೂರಿ ಚಾಲನೆ ದೊರಕಿದೆ. ಬುಧವಾರ ಬೆಳಗ್ಗೆ ನಡೆದ ಧ್ವಜಾರೋಹಣ ಸಂಭ್ರಮದಲ್ಲಿ ಜಮಾಅತ್ ಖತೀಬ್ ಉಸ್ತಾದ್ ಹಾಶಿರ್ ಹಾಮಿದಿ ಪ್ರಾರ್ಥನೆ ನಡೆಸಿದರು. ಬಳಿಕ ಮಾತನಾಡಿದ ಖತೀಬ್, ಬಹಳ ಅದ್ದೂರಿಯಿಂದ 4 ದಿನಗಳ ಕಾರ್ಯಕ್ರಮ ಆಯೋಜಿಸಲು ಮಸೀದಿ ಕಮಿಟಿ ಸಜ್ಜಾಗಿದೆ. ಈ ಮಹತ್ತರವಾದ ಸಮಾರಂಭದ ವೇದಿಕೆಯಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು, ಉಲಾಮಾ ಶಿರೋಮಣಿಗಳು ಕಾಣಿಸಿಕೊಳ್ಳಲಿದ್ದಾರೆಂದು ಹೇಳಿ ಸಂಭ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಚಂದ ಕಾಣಿಸಿಕೊಡುವಂತೆ ವಿನಂತಿಸಿಕೊಂಡರು. മഹദനുൽ ഉലൂം മദ്രസയുടെ സമസ്ത കേരള ഇസ്ലാം മത വിദ്യാഭ്യാസ ബോർഡ് കൊണ്ട് അംഗീകരിക്കപ്പെട്ടതിൻ്റെ 50ാം വാർഷികം ആഘോഷിക്കുന്ന സന്തോഷത്തിലാണ് നാട്. അതിൻ്റെ ഉദ്ഘാടന കർമ്മമാണ് ഇപ്പോൾ ഇവിടെ നിർവഹിക്കപ്പെട്ടത്. കൊടികയറ്റൽ കർമ്മം നിർവഹിക്കുന്നതോടുകൂടി ജമാഅത്തിൻ്റെ ആദരണീയ അധ്യക്ഷൻ സയ്യിദ് ചവർകളെ നിർവഹിച്ചു കഴിഞ്ഞു. ഇന്നു മുതൽ 4 ദിവസം ഗംഭീരമായ പരിപാടികളോടുകൂടി ഗോൾഡൻ ജൂബിലി ആഘോഷിക്കപ്പെടുകയാണ്. എല്ലാ നാട്ടുകാരെയും പുറത്തുള്ളവരെയും ഈ പരിപാടിയിലേക്ക് വളരെ സന്തോഷത്തോടു കൂടി ജമാഅത്തിൻ്റെ ഖത്തീബ് എന്ന നിലയ്ക്ക് ആദരവോടെ ഞാൻ ക്ഷണിച്ചുകൊള്ളുകയാണ്. 1974 ബഹുമാനപ്പെട്ട സമസ്ത കേരള ഇസ്ലാം മത വിദ്യാഭ്യാസ ബോർഡ് കൊണ്ട് അംഗീകരിക്കപ്പെട്ട മദ്രസയാണിത്. എന്ന് മാത്രമല്ല, നമ്മുടെ മഞ്ചേശ്വരം റേഞ്ചിൽ തന്നെ, അവിഭക്ത റേഞ്ചിൽ തന്നെ 1ാമതായി വിദ്യാഭ്യാസ ബോർഡ് കൊണ്ട് അംഗീകരിക്കപ്പെട്ട മദ്രസയാണിത്. ആ ഒരു സന്തോഷം നമുക്കുണ്ട്. ഏറ്റവും പഴയ കാലത്ത് തന്നെ ബഹുമാനപ്പെട്ട സമസ്തയുമായി ബന്ധപ്പെട്ട് ಜಮಾತ್ ಕಾರ್ಯದರ್ಶಿ SK ಹನೀಫ್, ಕೋಶಾಧಿಕಾರಿ KK ಬಾವ, ಸದಸ್ಯರಾದ ಆಲಿಕುಟ್ಟಿ, ಕುഞ്ഞിಮೋನು, ಹಮ್ಜಾ, ಕುഞ്ഞി ಅಹ್ಮದ್, ಹಾಜಿ, ಸ್ವಾಗತ ಸಮಿತಿ ಚೇರ್ಮನ್ ಉಸ್ಮಾನ್ ಕುಂಜತ್ತೂರು, ವೈಸ್ ಚೇರ್ಮನ್ ಅದ್ದು ಹಾಜಿ, ರಿಯಾಜ್, ಕನ್ವೀನರ್ ಶಫೀಕ್ ಹಾಗೂ ಇತರ ಸದಸ್ಯರು, ಸದರ್ ಮುವಲ್ಲಿಂ ಸಿದ್ದಿಕ್ ಅಜರಿ ಹಾಗೂ ಇತರ ಅಧ್ಯಾಪಕರುಗಳು ಪಾಲ್ಗೊಂಡರು. ಇಂದು ಸಂಜೆ ನಡೆಯುವ ಸಭಾ ಕಾರ್ಯಕ್ರಮವನ್ನು ಕುಂಜತ್ತೂರು ಕಾಜಿ ಉಸ್ತಾದ್ ಶೈಖನಾ ತಾಕ್ವಾ ಅಹಮದ್ ಮುಸ್ಲಿಯಾರ್ ಉದ್ಘಾಟಿಸಲಿದ್ದಾರೆ. ಶುಕ್ರವಾರ ರಾತ್ರಿ 8 ಗಂಟೆಗೆ ನಡೆಯಲಿರುವ ನೂರೆ ಅಜ್ಮೀರ್ ಮಜ್ಲಿಸ್ಗೆ ಉಸ್ತಾದ್ ವಯಲುದ್ದೀನ್ ಫೈಜಿ ನೇತೃತ್ವ ನೀಡಲಿದ್ದಾರೆ. ಶನಿವಾರ ರಾತ್ರಿ 6:30ಕ್ಕೆ ನಡೆಯಲಿರುವ ಗೋಲ್ಡನ್ ಜುಬ್ಲಿ ಗ್ರ್ಯಾಂಡ್ ಮೀಟ್ ಸೈಯದುಲ್ ಉಲಾಮಾ ಅಸಯ್ಯದ್ ಮೊಹಮ್ಮದ್ ಫಿಜ್ರಿ ಮತ್ತು ಕೋಯಾ ತಂಗ್ಯಲ್ ಉದ್ಘಾಟಿಸಲಿದ್ದಾರೆ. ಸಮಾರೋಪ ಸಮಾರಂಭದ ದಿನವಾದ ಶನಿವಾರ ಮಧ್ಯಾಹ್ನ 2:30ಕ್ಕೆ ನಡೆಯಲಿರುವ ಹಳೆ ವಿದ್ಯಾರ್ಥಿ ಸಂಗಮವನ್ನು ಮಂಜೇಶ್ವರದ ಜನಪ್ರಿಯ ಶಾಸಕ AKM ಅಶ್ರಫ್ ಉದ್ಘಾಟಿಸಲಿದ್ದಾರೆಂದು ಸಂಬಂಧಪಟ್ಟವರು ಮಾಹಿತಿ ನೀಡಿದರು. ರೆಹಮಾನುದ್ಯಾವರ V4 ನ್ಯೂಸ್ ಮಂಜೇಶ್ವರ.